ಸರ್ವಸ್ಮಾ ಆತ್ಮನೇ ನಮಃ. ಓಂ ಸ್ಥಿತ್ಯದನಾಭ್ಯಾಂ ಚ ಓಂ. 1ನೇ ಅಧ್ಯಾಯದ 3ನೇ ಪಾದದ 7ನೇ ಸೂತ್ರದ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೇವೆ. ಅದರಲ್ಲಿ ಭೇದದ ಕುರಿತಾದ ಚರ್ಚೆ ನಡೆದಿದೆ. ಭಗವಂತ ಉಣ್ಣದೇ ಸ್ಥಿರವಾಗಿದ್ದಾನೆ, ಉಂಡರೂ ಈ ಜೀವ ಬಡವಾಗಿದ್ದಾನೆ, ಆದ್ದರಿಂದ ಅವರಿಗೆ ಭೇದ ಇದೆ ಅಂತ ಈ ಸೂತ್ರ ಹೇಳ್ತಿದೆ ಅನ್ನೋದು ನಮ್ಮ ವ್ಯಾಖ್ಯಾನ. ಅದಕ್ಕೆ ಇದನ್ನು ಆಧರಿಸಿ ಅಲ್ಲಿ ಭೇದದ ಚರ್ಚೆ ನಡೆದಿದೆ. ಈ ಹಿಂದೆ ಮಿಥ್ಯಾ ಭೇದಾನುವಾದಿತ್ವ ನ ದೋಷಃ ಅಂತ ಅದ್ವೈತಿಗಳು ಹೇಳಿದರು. ದಾಸಪರ್ಣ ಅನ್ನೋದು ಭೇದವನ್ನು ಹೇಳ್ತಿರಬಹುದು, ಅದು ಮಿಥ್ಯಾಭೂತವಾದ ಭೇದವನ್ನು ಹೇಳ್ತದೆ, ಅದರಿಂದ ಸತ್ಯವಾದ ಭೇದವನ್ನು ಹೇಳ್ತಿಲ್ಲ, ಅದರಿಂದ ದೋಷವೇ ಇಲ್ಲ ಅಂತ. ಅದಕ್ಕೆ ನಮ್ಮ ಪ್ರಶ್ನೆ ಬಂತು, ವೈಯರ್ಥ್ಯ, ಮಿಥ್ಯಾಭೂತವಾದ ಭೇದವನ್ನು ಹೇಳಬೇಕು ಯಾಕೆ, ಇಲ್ಲದೇ ಇರುವುದನ್ನು ಹೇಳಬೇಕು ಯಾಕೆ? ಅದಕ್ಕೆ ನಿಷೇಧಾಯ, ಆ ಭೇದವನ್ನು ನಿರಾಕರಿಸಬೇಕಾಗಿತ್ತು. ನಿರಾಕರಿಸಬೇಕಾದ್ರೆ ಅನುವಾದ ಮಾಡಬೇಕಲ್ಲ, ಅದಕ್ಕಾಗಿ ಹೇಳಿದ್ದೀವಿ. ಅದಕ್ಕೆ ನಮ್ಮ ಉತ್ತರ ತದಭಾವ ಅಂತ ನಿರಾಕರಣೆಯಲ್ಲೂ ಕಾಣ್ತಿಲ್ಲ. ತತ್ವಮಸಿಯನ್ನು ಇಲ್ಲಿ ಅನ್ನುವಲ್ಲಿ ಕಾಣ್ತಿದೆಯಲ್ಲ, ನೀವಿಬ್ಬರು ಭಿನ್ನರಲ್ಲ ಅಭಿನ್ನರು ಅಂತ ಹೀಗೆ ತತ್ವಮಸಿ ಇತ್ಯಾದಿ ನಿಷೇಧ ಇದೆಯಲ್ವಾ ಅಂದ್ರೆ, ತದನುವಾದೇನ ಅಯಮೇವ ನಿಷೇಧ ಕಿಂ ನ ಸ್ಯಾತ್. ಈ ನೀವು ಹೇಳಿದ್ರೆ ದಾಸಪರ್ಣ ಅನ್ನೋದು ಭೇದವನ್ನು ಅನುವಾದ ಮಾಡಿ, ತತ್ವಮಸಿ ಅನ್ನೋದು ನಿರಾಕರಣೆ ಮಾಡ್ತಿದೆ ಅಂತ. ಅದರ ಬದಲು ತತ್ವಮಸಿ ಅನ್ನುವುದೇ ಅನುವಾದ ಮಾಡಿ, ಅಭೇದವನ್ನು ಅನುವಾದ ಮಾಡಿ, ದ್ವಾಸಪರ್ಣ ಅನ್ನುವ ಮಾತು ಅದನ್ನು ನಿಷೇಧಿಸಿ ಭೇದವನ್ನು ಸ್ಥಾಪಿಸ್ತಿದೆ ಅಂತ ಯಾಕೆ ಹೇಳಬಾರ್ದು ಅಂತ ಇಷ್ಟರವರೆಗೆ ನಿಂತಿತ್ತು. ಅದಕ್ಕೆ ಅವ್ರು ಹೇಳುವ ಮಾತು, ಅದ್ವೈತಸ್ಯ ಪ್ರಮಾಣಾಂತರೇಣ ಅಸಿದ್ಧೇಹೇ ನ ತದನುವಾದ. ತತ್ವಮಸಿ ಅನ್ನುವ ವೇದವಾಕ್ಯ ಛಾಂದೋಗ್ಯದ ಉಪನಿಷತ್ತಿಂದು ಅಭೇದವನ್ನ ಅನುವಾದ ಮಾಡಿ, ಅದಾದ ಮೇಲೆ ದ್ವಾಸಪರ್ಣ ಅನ್ನುವ ಅಥರ್ವಣದ ಮಾತು ಅದನ್ನು ನಿರಾಕರಿಸಬೇಕು ಅಂತಾದರೆ, ಈ ಅಭೇದ ಅನ್ನೋದು ಮೊದಲು ಪ್ರಾಪ್ತ ಆಗಬೇಕು. ಯಾವುದಾದ್ರೂ ಒಂದು ಪ್ರಮಾಣದಿಂದ ಪ್ರಾಪ್ತವಾದ್ದನ್ನ, ಪ್ರತ್ಯಕ್ಷ ಅನುಮಾನ ಆಗಮ ಇತ್ಯಾದಿ ಪ್ರಮಾಣದಿಂದ ಪ್ರಾಪ್ತವಾದ್ದನ್ನ ಅನುವಾದಿಸಬೇಕು. ಇಲ್ಲಿ ಅದ್ವೈತವನ್ನ ಅನುವಾದ ಮಾಡಬೇಕಾದ್ರೆ ಅದು ಯಾವ ಪ್ರಮಾಣದಿಂದ ಸಿದ್ಧ ಆಗಿದೆ, ಯಾವ ಪ್ರಮಾಣದಿಂದಲೂ ಸಿದ್ಧ ಆಗಿಲ್ಲ ಅದು. ಆದ್ರಿಂದ ತತ್ವಮಸಿ ಅನ್ನುವುದು ಅದನ್ನು ಅನುವಾದ ಮಾಡ್ತಿದೆ ಅಂತ ಹೇಳಿ, ದ್ವಾಸಪರ್ಣ ಅನ್ನುವ ವೇದವಾಕ್ಯ ಅದನ್ನು ನಿಷೇಧ ಮಾಡ್ತಿದೆ ಅಂತ ಹೇಳೋದು ಸರಿಯಲ್ಲ. ಪ್ರಮಾಣಾಂತರೇಣ ಅಸಿದ್ಧೇ ನ ತದನುವಾದ ಅಭೇದ ಅನುವಾದ ಚೇತ್. ಅದಕ್ಕೆ ನಮ್ಮ ಪ್ರಶ್ನೆ ಇದೆ, ತತ್ಕಿಂ ನಿಷೇಧಾಯ ಪ್ರಮಾಣ ಪ್ರಾಪ್ತ್ಯ ಭಾವ್ಯಂ ಪ್ರಾಪ್ತಿ ಮಾತ್ರೇಣವ. ನಿಷೇಧ ಮಾಡಬೇಕು ಅಂತಿದ್ರೆ, ಏನನ್ನಾದರೂ ನಿಷೇಧ ಮಾಡಬೇಕು ಅಂತಿದ್ರೆ ಒಂದು ನಿಯಮ ಏನು? ನೀವು ಏನು ನಿಯಮವನ್ನು ಒಪ್ಕೊಂಡಿದ್ದೀರಿ? ನಿಷೇಧ ಮಾಡಬೇಕು ಅಂತಿದ್ರೆ ನಿಷೇಧಿಸಲ್ಪಡಬೇಕಾದಂತಹ ಸಂಗತಿ ಒಂದು ಯಾವುದಾದ್ರೂ ಪ್ರಮಾಣದಿಂದ ಪ್ರಾಪ್ತ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವ? ಅಥವಾ ಪ್ರಮಾಣ ಇರಬೇಕು ಅಂತಿಲ್ಲ, ಒಂದು ಊಹೆ ಹೀಗಿರಬಹುದು ಅನ್ನುವ ಮಾತಿನಿಂದ ಆ ವಿಷಯ ಪ್ರಸ್ತುತ ಆಗಿದ್ರೆ ಅದನ್ನು ನಿರಾಕರಣೆ ಮಾಡಬಹುದಾ ಅಂತ ಎರಡು ಪ್ರಶ್ನೆ ಮಾಡ್ತಾರೆ. ಆ ವಾಕ್ಯವನ್ನು ಸರಿಯಾಗಿ ಗಮನಿಸಬೇಕು. ತತ್ವಮಸಿ ಅನ್ನುವುದು ಅನುವಾದ ಮಾಡ್ತಿದೆ ಅಂತ ಆಗಬೇಕಾದ್ರೆ ಅದು ಯಾವ್ದಾದ್ರು ಪ್ರಮಾಣದಿಂದ ಪ್ರಾಪ್ತ ಆಗಿರಬೇಕು, ಯಾವ ಪ್ರಮಾಣದಿಂದ ಪ್ರಾಪ್ತ ಆಗಿಲ್ಲ ಅಂತ ಅದ್ವೈತಿಗಳು ಅಭಿಪ್ರಾಯಪಟ್ಟರು. ಅದಕ್ಕೆ ನಾವು ಕೇಳ್ತಿದ್ದೇವೆ, ಪ್ರಮಾಣ ಪ್ರಾಪ್ತ್ಯ ಭಾವ್ಯಂ, ನಿಷೇಧ ಮಾಡಬೇಕು ಅಂತಿದ್ರೆ ಪ್ರಮಾಣ ಪ್ರಾಪ್ತ್ಯ ಭಾವ್ಯಂ, ನಿಷೇಧಿಸಲ್ಪಡಬೇಕಾದ ಸಂಗತಿ ಅದು ಪ್ರಮಾಣದಿಂದ ಪ್ರಾಪ್ತವಾಗಬೇಕು. ನಿಷೇಧಿಸಲ್ಪಡಬೇಕಾದ ಸಂಗತಿಯನ್ನು ಕುರಿತು ಒಂದು ಪ್ರಮಾಣದ ಪ್ರಾಪ್ತಿ ಅಂದ್ರೆ ಪ್ರಮಾಣದಿಂದ ಪ್ರಸ್ತುತತೆ, ಪ್ರಾಪ್ತಿ ಅಂದ್ರೆ ಪ್ರಸ್ತುತತೆ, ಪ್ರಸ್ತುತತ್ವ. ಯಾವುದಾದ್ರು ಒಂದು ಪ್ರಮಾಣದಿಂದ ಅದು ಅಲ್ಲಿ ಪ್ರಸಕ್ತವಾಗಿದ್ರೆ, ಪ್ರಸ್ತುತ ಪ್ರಾಪ್ತ ಅಂದ್ರೆ ಪ್ರಸಕ್ತ ಅಂತ ಅರ್ಥ. ಯಾವುದಾದ್ರೂ ಒಂದು ಪ್ರತ್ಯಕ್ಷ ಅನುಮಾನ ಆಗಮ ಅನ್ನುವಂಥ ಪ್ರಮಾಣದಿಂದ ಅದು ಪ್ರಸ್ತುತ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವ? ಪ್ರಮಾಣ ಪ್ರಾಪ್ತ್ಯ ಅಂದ್ರೆ ಪ್ರಮಾಣ ಪ್ರಾಪ್ತಿಯ ಮೂಲಕ, ಪ್ರಮಾಣದ ಮೂಲಕ ಅಂತ ಅರ್ಥ. ಅಥವಾ ಪ್ರಮಾಣನೇ ಆಗ್ಬೇಕಂತ ಏನಿಲ್ಲ,
ಪ್ರಾಪ್ತಿ ಮಾತ್ರೇಣ, ಅದಕ್ಕೇನು ಪ್ರಮಾಣ ಇಲ್ಲದೆ ಇರಬಹುದು, ದೃಢವಾದ ಆಧಾರ ಇಲ್ಲದೆ ಇರಬಹುದು. ಆದರೆ ದೃಢವಾದ ಆಧಾರ ಅಂತ ಗೊತ್ತಿಲ್ಲದೆ ಹೋದ್ರೂ ಕೂಡ ಅಂತೂ ಹಾಗೊಂದು ನಮ್ಮ ವಿಷಯ ಎದುರಿಗೆ ಪ್ರಸ್ತುತ ಆಗಿದೆ. ಆ ವಿಷಯದ ಪ್ರಸ್ತುತತೆಗೆ ಆಧಾರವಾಗಿ ಪ್ರತ್ಯಕ್ಷ ಇರಬಹುದು, ಅನುಮಾನ ಇರಬಹುದು, ಅಥವಾ ಆಗಮ ಇರಬಹುದು. ಅದು ಯಾವುದು ಅಂತ ಗೊತ್ತಿಲ್ಲ, ಅಥವಾ ಗೊತ್ತಿದ್ದದ್ದು ವಾಸ್ತವಿಕವಾದ ಪ್ರಮಾಣ ಹೌದೋ ಅಲ್ವೋ ಅಂತನ್ನೋದು ಗೊತ್ತಿಲ್ಲ. ಅಂತೂ ಪ್ರಸ್ತುತವಾಗಿದೆ. ಪ್ರಸ್ತುತವಾಗಿದ್ದನ್ನು ಅದು ಪ್ರಮಾಣದಿಂದ ಪ್ರಸ್ತುತವೋ ಅಪ್ರಮಾಣದಿಂದ ಪ್ರಸ್ತುತವೋ ಅನ್ನೋದನ್ನು ವಿಚಾರ ಮಾಡದೆ ನಿಷೇಧ ಮಾಡ್ತೀವಿ ಅಂತ. ಹೀಗೆ ನಿಮ್ಮ ಅಭಿಪ್ರಾಯನೋ ಅಂತ 2 ಥರದ ಪ್ರಶ್ನೆಗಳನ್ನು ಮಾಡ್ತೀವಿ. ಆ 2 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಒಂದು ವಸ್ತುವನ್ನ ನಿಷೇಧಿಸಬೇಕು ಅಂತಿದ್ರೆ ಅದು ಪ್ರಮಾಣದಿಂದ ಪ್ರಾಪ್ತ ಆಗಿದ್ರೆ ನಿಷೇಧ ಹೇಗೆ ಮಾಡ್ತೇನೆ? ಆದ್ಯ ನಿಷೇಧ ಅಯೋಗ, ಪ್ರತ್ಯಕ್ಷ, ಅನುಮಾನ, ಆಗಮ ಇತ್ಯಾದಿ ಯಾವುದೇ ಪ್ರಮಾಣದಿಂದ. ಇವೆಲ್ಲ ನಾವು ಮಾತಾಡ್ತಿರುವುದು ಆಧ್ಯಾತ್ಮಿಕ ಸಂಗತಿಗಳಾದ್ರಿಂದ ಇಲ್ಲಿ ಆಗಮ ಪ್ರಮಾಣಕ್ಕೆ ಹೆಚ್ಚು ಬೆಲೆ ಇರ್ತದೆ. ಆದರೆ ದ್ವೈತ ಮತ್ತು ಅದ್ವೈತ ಅಂದ್ರೆ ಅಭೇದ ಮತ್ತು ಭೇದ ಇತ್ಯಾದಿಗಳು ಪ್ರತ್ಯಕ್ಷ ಗಮ್ಯನೂ ಹೌದಾದ್ರಿಂದ ಪ್ರತ್ಯಕ್ಷ ಮತ್ತು ಅನುಮಾನ, ಪ್ರತ್ಯಕ್ಷ ಮತ್ತು ಆಗಮ ಅಂತ ಇಟ್ಕೊಳ್ಳೋಣ. ಈ ಪ್ರತ್ಯಕ್ಷವಾಗಲಿ ಅಥವಾ ಆಗಮ ಆಗಲಿ ಅದರಿಂದ ಅದು ಪ್ರಸ್ತುತ ಅಂತ ಆದಮೇಲೆ ಅದು ನಿಷೇಧ ಹೇಗೆ ಮಾಡ್ತೇನೆ? ನಿಷೇಧ ಮಾಡೋದು ತಪ್ಪಾಗ್ತದಲ್ಲ. ಅದಕ್ಕೆ ಹೀಗೆ ಅರ್ಥ. ನಮ್ಮ ಎದುರಿಗೆ ಘಟ ಅಂತನ್ನುವುದು ಇಲ್ಲ ಅಂತ ನಾವು ಹೇಳಬೇಕಾದ್ರೆ, ಘಟ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ನೀವು ಯಾರಾದ್ರು ಕೇಳಿದ್ರ ಘಟ ಇದೆಯಾ ಅಂತ ಯಾರಾದ್ರು ಕೇಳಿದ್ರ ಅಂತ ಪ್ರಶ್ನೆ ಬಂದಾಗ ಅಂತೂ ಅದು ಪ್ರಸ್ತುತ ಆಗಬೇಕು ಅಂತ ಅರ್ಥ. ಕೇಳುವವರ ಅಭಿಪ್ರಾಯ ಏನು? ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಜ್ಞಾನ ಇಲ್ಲ, ನಮ್ಮ ಹತ್ರ ಘಟ ಇಲ್ಲ ಅಂತ ಈಗ ಏನಾದರೂ ಹೇಳ್ಬೇಕಾದ್ರೆ ಅದು ಪ್ರಸ್ತುತವಾಗಿರ್ಬೇಕಲ್ಲ. ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಯಾರಾದ್ರು ಕೇಳಬೇಕು, ನಿಮ್ಮಲ್ಲಿ ಜ್ಞಾನ ಇದೆಯಾ ಅಂತ ಯಾರು ಕೇಳಬೇಕು, ಎದುರುಗಡೆ ಘಟ ಇದೆಯಾ ಅಂತ ಯಾರು ಕೇಳಬೇಕು. ಹೀಗಿದ್ದಾಗ ಅದು ಪ್ರಸ್ತುತವಾದಾಗ ಅದನ್ನು ನಿಷೇಧ ಮಾಡ್ತಿರ್ತಾರೆ. ಘಟವಾಗಲಿ, ಜ್ಞಾನವಾಗಲಿ, ಧನವಾಗಲಿ ಪ್ರತ್ಯಕ್ಷ ಪ್ರಮಾಣದಿಂದ ಪ್ರಸ್ತುತ ಆಗಿಬಿಟ್ರೆ ಅಥವಾ ಅನುಮಾನ ಪ್ರಮಾಣದಿಂದ ಅಲ್ಲಿ ಅನುಮಾನ ಆಗಮ ಪ್ರಮಾಣದಿಂದ ಸ್ಥಾಪಿತ ಅಂತ ಆಗಿದೆ ಅಂತ ಆದ್ಮೇಲೆ ಅದನ್ನ ಹೇಗೆ ನಿಷೇಧ ಮಾಡ್ತೇವೆ? ನಮ್ಗೆ ಪ್ರತ್ಯಕ್ಷ ಎದುರುಗಡೆ ಘಟ ಇದೆ ಅಂತ ತೋರಿಸಿದ ಮೇಲೆ ಅದನ್ನು ಮತ್ತೆ ಯಾವ್ದಾದ್ರು ಪ್ರಮಾಣದಿಂದ ನಿರಾಕರಣೆ ಮಾಡುವುದು ತಪ್ಪಾಗ್ತದಲ್ಲ. ಹಾಗೆ ಆಗಮ ಪ್ರಮಾಣದಿಂದಲೂ ಕೂಡ ವಿಷಯ ಸ್ಥಾಪಿತ ಆದ್ಮೇಲೆ ಅದನ್ನು ನಿರಾಕರಣೆ ಮಾಡುವುದು ಹೇಗೆ? ಅನುಮಾನ ಅಂತಾದ್ರೆ ಪ್ರತ್ಯಕ್ಷ ಅಥವಾ ಆಗಮಗಳ ಬೆಂಬಲವನ್ನು ಪಡೆದಂತಹ ಅನುಮಾನದಿಂದ ಒಂದು ವಿಷಯ ಸ್ಥಾಪಿತ ಆದ್ಮೇಲೆ ಅದನ್ನ ನಿರಾಕರಣೆ ಹೇಗೆ ಮಾಡ್ತೇನೆ? ಪ್ರಮಾಣದಿಂದ ಪ್ರಾಪ್ತವಾದನ್ನು ಯಾವತ್ತೂ ನಿರಾಕರಣೆ ಮಾಡಬಾರ್ದು. ಹಾಗೆ ಮಾಡುವುದಾದ್ರೆ ಜಗತ್ತಿನಲ್ಲಿ ಎಲ್ಲವನ್ನೂ ನಿರಾಕರಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಘಟ ಪಟ ಎಲ್ಲವನ್ನು, ಅಗ್ನಿ ಉಷ್ಣ ಅಲ್ಲ, ಅಗ್ನಿ ತಂಪಾಗಿದೆ ಅಂತ ಈಗ ಏನೇನೋ ಹೇಳ್ತಾ ಹೋಗ್ಬೇಕಾಗ್ತದೆ. ಅಗ್ನಿ ಉಷ್ಣತ್ವವನ್ನು ನಿರಾಕರಣೆ ಮಾಡಬೇಕಾದ ಪ್ರಸಂಗ ಬರ್ತದೆ. ಆದ್ರಿಂದ ಪ್ರಮಾಣದಿಂದ ಪ್ರಸ್ತುತವಾದದ್ದನ್ನು ನಾವು ನಿಷೇಧ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಪ್ರಮಾಣದಿಂದ ಅದು ಪ್ರಸ್ತುತವಾಗಬೇಕು. ಹಾಗಿದ್ದಾಗ ಅದನ್ನು ನಿಷೇಧ ಮಾಡ್ತೇವೆ ಅಂತ ಹೇಳೋದು ಸರಿಯಲ್ಲ ಅಂತ ಅದರ ತಾತ್ಪರ್ಯ. ಪ್ರತ್ಯಕ್ಷ ಆಗಲಿ, ಅನುಮಾನ ಆಗಲಿ, ಶ್ರುತಿ ಆಗಲಿ ಪ್ರಮಾಣ ಅಂತ ತೀರ್ಮಾನ ಆದ್ಮೇಲೆ ಅದರಿಂದ ಪ್ರಸ್ತುತವಾದ ನಿರಾಕರಣೆ ಹೇಗೆ ಮಾಡ್ತೀರಿ ಅಂತ ಅಭಿಪ್ರಾಯ. ಮುಖ್ಯವಾಗಿ ನಿರಾಕರಣೆ ಮಾಡುವವರಿಗೆ ಇದು ಪ್ರಮಾಣದಿಂದ ಪ್ರಸ್ತುತವಾಗಿದೆ ಅಂತ ಗೊತ್ತಿದ್ದ ಮೇಲೆ ಅದು ನಿರಾಕರಣೆ ಹೇಗೆ ಮಾಡ್ತಾನ ಅವನು? ಅವ್ರನ್ನ ಹೀಗೆ ನಾವು ಪ್ರಶ್ನಿಸ್ತೀವಿ, ನೀವು ನಿರಾಕರಣೆ ಮಾಡ್ತಿದ್ದೀರಲ್ಲ, ಇದೀಗ ಪ್ರಸ್ತುತ ಆಗಬೇಕಲ್ಲ, ಅದು ಒಂದು ಯಾವ್ದಾದ್ರು ಸೋರ್ಸ್ನ್ನೇ ಪ್ರಮಾಣ ಅಂತ ಹೇಳೋಣ. ಆ ಸೋರ್ಸ್ನಿಂದ ಅದು ಪ್ರಸ್ತುತ ಆಗಬೇಕಲ್ಲ, ಅದನ್ನು ನೀವು ಪ್ರಮಾಣ ಅಂತ ತಿಳ್ಕೊಂಡಿದ್ದೀರೋ ಇಲ್ಲವೋ ಅಂತ ಅವ್ರನ್ನ ಕೇಳೋಣ. ಪ್ರಮಾಣ ಅಂತ ನಿಮ್ಗೆ ಗೊತ್ತಿದೆ ಅದು ಅಂತ ಆದ್ಮೇಲೆ, ನಿಮಗೆ ಅದು ಪ್ರಮಾಣದಿಂದ ಪ್ರಸ್ತುತವಾಗಿದೆ ಅಂತ ದೃಢ ನಿರ್ಧಾರ ಇದ್ದ ಮೇಲೆ ಅದನ್ನ ನೀವೇ ನಿರಾಕರಣೆ ಮಾಡೋದು ತಪ್ಪಾಗ್ತದಲ್ಲ. ಹಾಗೆ ನಿರಾಕರಣೆ ಮಾಡೋದು ಬ್ರಹ್ಮವನ್ನು ನಿರಾಕರಣೆ ಮಾಡಬೇಕಾಗ್ತದೆ. ಬ್ರಹ್ಮನು ಅಂತರಂಗದ ಸಾಕ್ಷಾತ್ಕಾರಕ್ಕೆ ವೇದ್ಯ, ಮತ್ತೆ ವೇದಾದಿಗಳಿಂದ ವೇದ್ಯ, ಅಂತಹ ಪ್ರಮಾಣಗಳಿಂದ ಪ್ರಸ್ತುತವಾದ ಬ್ರಹ್ಮವನ್ನು ನಿರಾಕರಣೆ ಮಾಡಬೇಕಾಗ್ತದೆ ಮತ್ತೊಂದು ಯಾವುದೋ ಪ್ರಮಾಣದಿಂದ. ಆದ್ರಿಂದ ನೀವು ನಿರಾಕರಣೆ ಮಾಡ್ಲಿಕ್ಕೆ ಹೊರಟಾಗ ನಿಮಗದು ಪ್ರಸ್ತುತ ಆಗಬೇಕು. ಅದು ಯಾವ ಸೋರ್ಸ್ನಿಂದ ಪ್ರಸ್ತುತ ಆಗಿದೆಯೋ ಅದನ್ನು ನೀವು ಪ್ರಮಾಣ ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ರೆ ಮುಖ್ಯವಾಗಿ ಅದನ್ನ ನೀವೇ ನಿರಾಕರಣೆ ಮಾಡೋದು ತಪ್ಪಾಗ್ತದೆ. ಅದಕ್ಕಾಗಿಯೇ ಇದು ಪ್ರಮಾಣದಿಂದ ಪ್ರಸ್ತುತ ಆಗಬೇಕಾಗಿಲ್ಲ, ಒಟ್ಟಾರೆ ಒಂದು ಸೋರ್ಸ್ನಿಂದ. ಆ ಸೋರ್ಸ್ ಅನ್ನೋದು ಪ್ರಮಾಣ ಅಂತ ನಮಗೇನು ಗೊತ್ತಿಲ್ಲ, ಪ್ರಸ್ತುತ ಆಗಿದೆ, ಅದನ್ನು ನಿರಾಕರಣೆ ಮಾಡ್ತೀವಿ ಅಂತನ್ನುವುದೇ ಎರಡನೇ ಪಕ್ಷ. ಅದಕ್ಕೆ ಪ್ರಾಪ್ತಿ ಮಾತ್ರೇಣ ಅಂತ ಎರಡನೇ ಪಕ್ಷ ಇದೆ. ಅಲ್ಲಿ ಪ್ರಾಪ್ತಿ ಅಂದ್ರೆ ಕೇವಲ ಪ್ರಸ್ತುತತೆ, ಪ್ರಮಾಣ ಪ್ರಾಪ್ತಿ ಅಂದ್ರೆ ಪ್ರಮಾಣ ಅಂತ ನಿಮಗೆ ತೀರ್ಮಾನ ಆದ ಒಂದು ಸೋರ್ಸ್ನಿಂದ ಪ್ರಸ್ತುತತೆ ಅಂತ ಅರ್ಥ. ಅದಕ್ಕೆ
ಎರಡನೇದ್ದು ದ್ವಿತೀಯ, ಯಾವುದೋ ಒಂದು ಸೋರ್ಸ್ನಿಂದ ಸಾಕು, ಪ್ರಮಾಣದಲ್ಲೇ ಬರಬೇಕು ಅಂತ ಏನಿಲ್ಲ, ಒಟ್ಟ ಒಂದು ಸೋರ್ಸ್ನಿಂದ, ಆ ಸೋರ್ಸ್ ಪ್ರಮಾಣವೂ ಇರಬಹುದು ಅಥವಾ ಒಂದು ಪ್ರಮಾಣ ಅಂತ ನಾವು ಭಾವಿಸಿದ್ದಿರಬಹುದು, ವಸ್ತುತಃ ಅದು ಪ್ರಮಾಣ ಏನಾಗಬೇಕಾಗಿಲ್ಲ ಅಂತ ಪ್ರಶ್ನೆ ಬಂದ್ರೆ ದ್ವಿತೀಯ ಅಸ್ತಿ ಅದ್ವೈತೇಪಿ ತಾದೃಶಿ ಪ್ರಾಪ್ತಿ. ತತ್ವಮಸಿ ಅಂತನ್ನೋದು ಭೇದವನ್ನು ಅನುವಾದಿಸ್ತಾ ಇದೆ, ಅದಾದ್ಮೇಲೆ ದ್ವಾಸಪರ್ಣ ಅನ್ನೋದು ಅದನ್ನ ನಿಷೇಧ ಮಾಡ್ತಿದೆ ಅಂತ ನಾವು ಹೇಳ್ತೀವಲ್ಲ. ಆಗ ನೀವು ಕೇಳಿದ್ರಲ್ಲ ಅದ್ವೈತ ಅನ್ನೋದು ಬೇರೆ ಯಾವುದೇ ಸೋರ್ಸ್ನಿಂದ ಪ್ರಸ್ತುತ ಅಲ್ಲ ಅಂತ ನೀವು ಅಂದ್ರಲ್ಲ, ಪ್ರಮಾಣಾಂತರೇಣ ಅಸಿದ್ಧೇ ಅಂತ. ಅಲ್ಲಿ ಪ್ರಮಾಣ ಅಂತ ಅನ್ನೋದು ನೀವು ಕೈ ಬಿಟ್ಟಿದ್ದೀರಿ. ಅದ್ವೈತ ಅಂತ ಅನ್ನೋದು ಈ ಒಂದು ಸೋರ್ಸ್ನಿಂದ, ಅದ್ವೈತ ಸ್ಯಾಪಿ ದ್ವಿತೀಯ ಅಸ್ತಿ ಅದ್ವೈತೇಪಿ ತಾದೃಶಿ ಪ್ರಾಪ್ತಿ. ಅದ್ವೈತೇಪಿ, ಅದ್ವೈತದ ವಿಷಯ ಕುರಿತು ಕೂಡ ತಾದೃಶಿ ಪ್ರಾಪ್ತಿ ಅಂದ್ರೆ ಪ್ರಮಾಣದಿಂದ ಪ್ರಾಪ್ತಿ ಅಲ್ಲದೆ ಹೋದ್ರೂ ಕೂಡ ಒಂಥದ ಒಂದು ಸಾಮಾನ್ಯವಾದ ಪ್ರಸ್ತುತತೆ ಅದಿದ್ದೇ ಇದೆ. ಆ ಪ್ರಸ್ತುತತೆ ಇರೋದ್ರಿಂದ ನಾವು ಅದನ್ನು ನಿರಾಕರಣೆ ಮಾಡಬೇಕಾಗ್ತದೆ. ಹೇಗೆ ಸಾಮಾನ್ಯವಾದ ಪ್ರಸ್ತುತತೆ ಅಂದ್ರೆ, ಈ ಜಗತ್ತಿನಲ್ಲಿ ಜನ ಎಲ್ಲ ಕೆಲವರು ಅದ್ವೈತದ ಬಗ್ಗೆ ಮಾತಾಡ್ತಾರೆ, ಕೆಲವರು ದ್ವೈತದ ಬಗ್ಗೆ ಮಾತಾಡ್ತಾರೆ, ಅಂತೂ ಆ ಆಡ್ತಿರೋದಂತೂ ನಮ್ಮ ಗಮನಕ್ಕೆ ಬಂದಿದೆಯಲ್ಲ. ಅದೇ ಪ್ರಾಪ್ತಿ ಮಾತ್ರ ಅಂತ ಹೇಳಿದ್ದು ಎರಡನೇ ಪಕ್ಷ ಏನಿದೆ, ಆ ಪಕ್ಷವನ್ನ ನಾವು ನಮ್ಮ ಪರವಾಗಿ ಕೂಡ ನಾವು ಸಮರ್ಥಕವಾಗಿ ತಗೋಬಹುದು ಅಂತ ಅರ್ಥ. ಅದ್ವೈತೇಪಿ ತಾದೃಶಿ ಪ್ರಾಪ್ತಿ. ಜನ ಕೆಲವು ಲೌಕಿಕ ಆಧ್ಯಾತ್ಮಿಕ ಸಂಗತಿಗಳ ಬಗ್ಗೆ, ಕೆಲವು ಐಹಿಕ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅದ್ವೈತದ ಬಗ್ಗೆನೂ ಕೂಡ ಕಂಡಿದೆ. ಈಗ ನಾವು ನಮ್ಮ ಸುತ್ತಮುತ್ತಲೇ ನೋಡ್ತಾ ಇದ್ದೀವಲ್ಲ, ಅನೇಕ ಸಂಗತಿಗಳನ್ನು ಅನೇಕ ಜನ ಮಾತಾಡ್ತಾನೆ ಇರ್ತಾರೆ. ದ್ವೈತ ಮತ್ತು ಅದ್ವೈತದ ಕುರಿತಾಗಿ ಶಾಸ್ತ್ರೀಯ ಸಂಗತಿಗಳನ್ನು ಮಾತಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅವರವರದೇ ಆದ ವಿಚಾರಗಳನ್ನು ಕೂಡ ತಮ್ಮ ತಮ್ಮ ಶ್ರೇಷ್ಠತೆಗಳನ್ನು ಕುರಿತು ಮಾತಾಡ್ತಾನೆ ಇರ್ತಾರೆ. ಅದನ್ನು ನಾವು ನೋಡ್ತಾನೆ ಇದ್ದೀವಿ. ಅದೆಲ್ಲವೂ ಪ್ರಮಾಣ ಅಂತ ನಾವು ಭಾವಿಸಿಲ್ಲ, ಅವರೂ ಭಾವಿಸಿಲ್ಲ. ಅಂತೂ ಏನೋ ಒಂದು ಸೋರ್ಸ್ನಿಂದ ಅದು ಪ್ರಸ್ತುತವಾಗಿದೆ. ಹಾಗೆ ಅದ್ವೈತವು ಪ್ರಸ್ತುತ ಆಗೇ ಆಗಿದೆ. ಯಾಕೆಂದ್ರೆ ಎಲ್ಲ ವಿಚಾರಧಾರೆಗಳು, ಇದು ಮುಖ್ಯ. ಅನಾದಿ ಕಾಲದೋ ವೃತ್ತಾಹ ಸಮಯಾಹಿ ಪ್ರವಾಹತಃ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿರೋದ್ರಿಂದ ಅನಾದಿ ಕಾಲದಿಂದಲೂ ಕೂಡ ಅದ್ವೈತ ಮೊದಲಾದ ಎಲ್ಲಾ ವಿಚಾರಧಾರೆಗಳು ಪ್ರಸ್ತುತವೇ ಆಗಿವೆ, ನಾಸ್ತಿಕತೆಯು ಹಿಡಿದು. ಅದರಿಂದ ಅವೆಲ್ಲ ಪ್ರಸ್ತುತವೇ ಆಗಿರೋದ್ರಿಂದ ಅದನ್ನ ತತ್ವಮಸಿ ಎಂಬ ವೇದವಾಕ್ಯ ಅನುವಾದಿಸಬೇಕಾಯಿತು ಛಾಂದೋಗ್ಯದಲ್ಲಿ. ಮತ್ತೆ ಅಥರ್ವಣ ಅದನ್ನ ನಿರಾಕರಣೆ ಮಾಡಬೇಕಾಯಿತು. ತಾದೃಶಿ ಪ್ರಸಿದ್ಧಿ ಅಂದ್ರೆ ಪ್ರಾಪ್ತಿ ಮಾತ್ರ ಅಂತ. ತಾದೃಶಿ ಪ್ರಾಪ್ತಿ ಅಂದ್ರೆ ಪ್ರಾಪ್ತಿ ಮಾತ್ರ, ಪ್ರಮಾಣದಿಂದ ಪ್ರಾಪ್ತವಾದ್ದಲ್ಲ. ತಾದೃಶಿ ಸಾಮಾನ್ಯವಾದ ಪ್ರಾಪ್ತಿ ಅಂತ ಅದರ ತಾತ್ಪರ್ಯ. ಅದಕ್ಕೆ ಅವರು ಹೇಳ್ತಾರೆ, ಜೀವೇಶಯೋ ಪ್ರಮಾಣಂ ವಿನಾ ಅಸಿದ್ಧೇ ಕಥಂ ತದಭೇದಸ್ಯ ಕಥಂಚಿತ್ ಪ್ರಾಪ್ತಿ. ನೀವು ಕಥಂಚಿತ್ ಪ್ರಾಪ್ತಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಭೇದದ ಕುರಿತಾಗಿ? ಯಾಕೆಂದ್ರೆ ಅಭೇದ ಅಂತನ್ನೋದು ಪ್ರಸ್ತುತ, ಈ ಕಥಂಚಿತ್ ಪ್ರಸ್ತುತ ಆಗಿದೆ, ಪ್ರಮಾಣದಿಂದಲ್ಲ, ಯಾವುದೋ ಒಂದು ಸೋರ್ಸ್ನಿಂದ ಹೇಗೋ ಪ್ರಸ್ತುತ ಆಗಿದೆ ಅಂತಂತಿರಲ್ಲ. ಅಭೇದ ಯಾರ ನಡುವೆ? ಜೀವ ಮತ್ತು ಈಶ್ವರರ ನಡುವೆ. ಜೀವೇಶ್ವರರೇ ಪ್ರಮಾಣದಿಂದ ಹೊರತಾಗಿ ಪ್ರಸಿದ್ಧರಾಗೋದಿಲ್ಲ. ಜೀವ ಮತ್ತು ಈಶ್ವರರ ಸ್ಥಾಪನೆ ಆಗೋದು ಯಾವುದರಿಂದ? ಪ್ರಮಾಣದಿಂದಲೇ ಆಗಬೇಕಲ್ಲ. ಅದರಲ್ಲೂ ಆಗಮ ಪ್ರಮಾಣದಿಂದಲೇ ಮುಖ್ಯವಾಗಿ ಆಗಬೇಕು. ಇಲ್ಲಿ ಅದು ಬಂದಿಲ್ಲ. ಇಲ್ಲಿ ಯಾವುದೇ ವಸ್ತು ಸಿದ್ಧ ಆಗಬೇಕಾದ್ರೂ ಪ್ರಮಾಣ ಬೇಕೇ ಬೇಕು. ಇಲ್ಲಿ ಜೀವೇಶ್ವರರ ನಡುವಿನ ಅಭೇದ ಅನ್ನುವುದು ಪ್ರಸ್ತುತ ಆಗಬೇಕಾದ್ರೆ ಮೊದಲು ಜೀವೇಶ್ವರ ಪ್ರಸ್ತುತ ಆಗಬೇಕು. ಜೀವೇಶ್ವರ ಪ್ರಸ್ತುತ ಆದರೆ, ಜೀವ ಮತ್ತು ಬ್ರಹ್ಮರಿಬ್ಬರು ಪ್ರಸ್ತುತರಾದರೆ ಆವಾಗ ಅವರ ನಡುವಿನ ಅಭೇದ ಪ್ರಸ್ತುತ ಆಗಬೇಕು. ಅದು ಪ್ರಸಕ್ತ ಆದರೆ ಆವಾಗ ತತ್ವಮಸಿ ಅನ್ನುವುದು ಅದನ್ನ ಅನುವಾದಿಸಬೇಕು, ದ್ವಾಸಪರ್ಣ ಅನ್ನುವುದು ಅದನ್ನು ನಿಷೇಧಿಸಬೇಕು. ಜೀವೇಶ್ವರು ನಮಗೆ ಪ್ರಮಾಣವನ್ನು ಬಿಟ್ಟು ಬೇರೆ ಯಾವುದರಿಂದ ಪ್ರಸ್ತುತರೇ ಅಲ್ವಲ್ಲ. ಜೀವೇಶಯೋ ಪ್ರಮಾಣಂ ವಿನಾ ಅಸಿದ್ಧೇ ಕಥಂ ತದಭೇದಸ್ಯ ಕಥಂಚಿತ್ ಪ್ರಾಪ್ತಿ. ಜೀವೇಶ್ವರಿಬ್ಬರು ಕೂಡ ಪ್ರಮಾಣ ಬಿಟ್ಟು ಬೇರೆ ಯಾವುದರಿಂದ ಪ್ರಸಿದ್ಧರಲ್ಲ, ಪ್ರಮಾಣದಿಂದಲೇ ಪ್ರಸಿದ್ಧರು. ಹಾಗಿರುವಾಗ ಅವರಿಬ್ಬರ ನಡುವಿನ ಅಭೇದ ಅನ್ನುವುದು ಕಥಂಚಿತ್ ಪ್ರಾಪ್ತ ಹೇಗೆ? ಅದು ಪ್ರಮಾಣದಿಂದಲೇ ಪ್ರಸ್ತುತ ಆಗಬೇಕಲ್ಲ. ಅದರಿಂದ ದ್ವಿತೀಯ ಅಸ್ತಿ ಅದ್ವೈತೆ ಅಪಿ ತಾದೃಶಿ ಪ್ರಾಪ್ತಿ ಕಥಂಚಿತ್ ಪ್ರಾಪ್ತಿ ಅಂತ ನೀವು ಹೇಳೋದು ಸರಿಯಲ್ಲ ಅಂತ ಅವರ ಅಭಿಪ್ರಾಯ. ಇತಿ ಚೇತ್ ಸಮಂ ಭೇದೇಪಿ. ಇದೇ ಆರ್ಗ್ಯುಮೆಂಟ್ ಅನ್ನು ನಾವು ದ್ವೈತದ ಪರವಾಗಿಯೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಅಭಿಪ್ರಾಯ. ನಿಮ್ಮದೇ ಈ ತರ್ಕವನ್ನ ಭೇದದ ಪರವಾಗಿ ನಿಮ್ಮ ಅದ್ವೈತಕ್ಕೆ ವಿರುದ್ಧವಾಗಿ ದ್ವೈತಕ್ಕೆ ಪರವಾಗಿ ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅಭಿಪ್ರಾಯ. ಸಮಂ ಭೇದೇಪಿ. ಅದು ಹೇಗೆ ಅಂದ್ರೆ, ಭೇದವನ್ನು ಅನುವಾದ ಮಾಡ್ತಿದೆ
ಈ ದ್ವಾಸುಪರ್ಣ ಅನ್ನೋ ಮಾತು ಅಂತ ನೀವು ಹೇಳ್ತೀರಲ್ಲ, ಅದು ಅನುವಾದವಾಗಬೇಕಾದ್ರೆ ಅದು ಪ್ರಸ್ತುತ ಆಗಬೇಕು. ಅದು ಪ್ರಸ್ತುತ ಪ್ರಮಾಣಾಂತರದಿಂದ, ಯಾವುದು ಪ್ರಮಾಣದಿಂದ ಪ್ರಸ್ತುತವೋ ಅಥವಾ ಕೇವಲ ಪ್ರಸ್ತುತ, ಪ್ರಮಾಣದಿಂದ ಪ್ರಸ್ತುತ ಅಂತ ಅರ್ಥ ಅಲ್ಲ, ಕಥಂಚಿತ್ ಯಾವುದೋ ಸೋರ್ಸ್ನಿಂದ ಅದು ಪ್ರಸ್ತುತ ಅಂತ ನೀವು ಅಂತೀರೋ ಅಂತ ಅಲ್ಲೂ ನಾವು ಅದನ್ನ ಎಲ್ಲ ಥರದನ್ನು ಪ್ರಶ್ನೆ ಮಾಡಬಹುದು. ಅಲ್ಲಿ ಕೊನೆಗೆ ಏನಾಗ್ತದಂದ್ರೆ, ಕೇವಲ ಯಾವುದೋ ಸೋರ್ಸ್ನಿಂದ, ಅನ್ನೋನ್ ಸೋರ್ಸ್ನಿಂದ, ಅಷ್ಟು ವಿಶ್ವಾಸಕ್ಕೆ ಯೋಗ್ಯ ಅಲ್ಲದೆ ಇರುವಂತಹ ಅನ್ರಿಲಯಬಲ್ ಸೋರ್ಸ್ನಿಂದ ಆ ವಸ್ತು ಪ್ರಸ್ತುತ ಆದರೆ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ನೀವಿಲ್ಲಿ ಹೇಳಿದ್ರಲ್ಲ, ಜೀವೇಶಯೋ ಪ್ರಮಾಣ ವಿನಾ ಸಿದ್ಧೇ ಕಥಂ ತದ ಅಭೇದಸ್ಯ ಕಥಂಚಿತ್ ಪ್ರಸಿದ್ಧಿ ಅಂತ. ಹಾಗೆ ನಾವು ಹೇಳ್ತೀವಿ, ಜೀವೇಶ ಇಬ್ಬರು ಕೂಡ ಪ್ರಮಾಣದಿಂದ ಪ್ರಸಿದ್ಧರಲ್ಲ, ಅದನ್ನು ನಾವು ಒಪ್ತೀವಿ, ನೀವು ಒಪ್ಪಿದ್ದೀರಿ, ನಾವು ಒಪ್ತೇವೆ. ಜೀವನ ಅಸ್ತಿತ್ವ ಮತ್ತು ಈಶನ ಅಸ್ತಿತ್ವ ಇದೆರಡೂ ಕೂಡ ವೇದದಿಂದ ಸಿದ್ಧ ಆಗಬೇಕು. ಅದರಲ್ಲಿ ಜೀವನ ಅಸ್ತಿತ್ವಕ್ಕೆ ಪ್ರತ್ಯಕ್ಷದ ಬೆಂಬಲವೂ ಕೂಡ ಇದೆ. ವಸ್ತುತಃ ಬರೇ ಜೀವನ ಅಸ್ತಿತ್ವ ಅಂತ ಅನ್ನೋದು ಪ್ರತ್ಯಕ್ಷದಿಂದ ಸಿದ್ಧ ಆಗಬಹುದು, ಆದರೆ ಪ್ರತ್ಯಕ್ಷದಿಂದ ನಮ್ಗೆಲ್ರಿಗೂ ಕೂಡ ಅಹಂ ಅಹಂ ಅಂತ ಇಷ್ಟೇ ಜ್ಞಾನ ಬರ್ತದೆ. ಆದರೆ ಜೀವ ಅನಾದಿ ನಿತ್ಯ ಅನ್ನೋ ಜ್ಞಾನ ಪ್ರತ್ಯಕ್ಷದಿಂದ ಬರೋದಿಲ್ಲ. ಆದ್ರಿಂದ ಜೀವ ಈಶ್ವರರಿಬ್ಬರು ಕೂಡ ಅನಾದಿಗಳಾದಂತಹ ಅನಂತರಾದಂತಹ ಜೀವರು ಅಂತ ಅನ್ನೋದು ಪ್ರಮಾಣದಿಂದಲೇ ಸಿದ್ಧ ಆಗಬೇಕು. ಪ್ರಮಾಣದಿಂದ ಸಿದ್ಧ ಆಗಿದೆ ಅಂತ ಆದಮೇಲೆ ಅವರ ನಡುವೆ ಆವಾಗ ಭೇದವೇ ಸಿದ್ಧ ಆಗಿಬಿಡುತ್ತದೆ. ಕೇವಲ ಅಭೇದ ಸಿದ್ಧ ಆಗ್ತದೆ ಅಂತ ನೀವು ಹೇಗೆ ಹೇಳ್ತೀರಿ? ಈ ದ್ವಾಸಪರ್ಣ ಸಯುಜ ಸಖಾಯ, ಇನ್ನು ಇದೇ ಮಾತೆ ಇಲ್ಲಿ ನಮಗೆ ಆಧಾರ. ಸಯುಜವು ಅನಾದಿ ಕಾಲದಿಂದಲೂ ಇವರಿಬ್ಬರು ಒಂದೇ ದೇಹವೆಂಬ ವೃಕ್ಷದಲ್ಲಿ ಒಟ್ಟಿಗೆ ಇದ್ದಾರೆ, ಅವರು ಗೆಳೆಯರಾಗಿದ್ದಾರೆ ಅಂತ ಇಲ್ಲಿ ಬರ್ತದೆ. ಹೀಗೆ ಅದು ಪ್ರಮಾಣದಿಂದಲೇ ಪ್ರಸ್ತುತ ಆಗಬೇಕು. ಜೀವೇಶರಿಬ್ಬರು ಕೂಡ ಪ್ರಮಾಣ ಬಿಟ್ಟು ಬೇರೆ ಯಾವುದರಿಂದ ಅವರು ಪ್ರಸ್ತುತ ಆಗುವುದೇ ಸಾಧ್ಯ ಇಲ್ಲ. ಆದ್ರಿಂದ ಅವರ ನಡುವಿನ ಭೇದ ಅಂತ ಅನ್ನೋದು ಕಥಂಚಿತ್ ಪ್ರಾಪ್ತ ಆಗೋದು ಅನುಪಯುಕ್ತ. ಕಥಂಚಿತ್ ಪ್ರಾಪ್ತ ಆದದ್ದನ್ನ ನೀವು ನಿರಾಕರಣೆ ಮಾಡೋದಕ್ಕೂ ಏನು ಉಪಯೋಗ ಇಲ್ಲ. ಅವರಿಬ್ಬರು ಪ್ರಮಾಣದಿಂದ ಪ್ರಸ್ತುತರಾಗಿದ್ದಾರೆ ಅಂದ್ರೆ ಅವರ ನಡುವಿನ ಭೇದವೂ ಕೂಡ ಪ್ರಮಾಣದಿಂದ ಪ್ರಸ್ತುತ ಆಗಬೇಕು. ಯಾಕಂದ್ರೆ ನೀವು ಹಾಗೆ ವಾದ ಮಾಡಿದ್ದೀರಿ, ಜೀವೇಶ ಭೇದ ಅಂತನ್ನೋದು ಪ್ರಮಾಣ ಬಿಟ್ಟು ಬೇರೆದಿಂದ, ಜೀವೇಶರ ಅಸ್ತಿತ್ವ ಅಂತನ್ನೋದು ಪ್ರಮಾಣ ಬಿಟ್ಟು ಬೇರೆದಿಂದ ಸಿದ್ಧ ಆಗೋದಿಲ್ಲ. ಆದ್ರಿಂದ ಅವರ ನಡುವಿನ ಅಭೇದವೂ ಕೂಡ ಪ್ರಮಾಣದಿಂದಲೇ ಬರಬೇಕು ಅಂತ ನೀವು ಅಂತೀರಿ. ಹಾಗಾದ್ರೆ ಜೀವೇಶರಿಬ್ಬರ ಅಸ್ತಿತ್ವ ಅಂತನ್ನೋದು ಪ್ರಮಾಣ ಬಿಟ್ಟು ಬೇರೆದಿಂದ ಗೊತ್ತಾಗೋದಿಲ್ಲ. ಆದ್ರಿಂದ ಅವರ ಅಸ್ತಿತ್ವ ತಿಳಿಯುವಾಗಲೇ ಭೇದವೂ ಕೂಡ ತಿಳಿದು ಬಂದ್ಬಿಡ್ತು. ಅದಕ್ಕೆ ಈ ದ್ವಾಸುಪರ್ಣ ಅನ್ನುವ ವೇದವಾಕ್ಯವೇ ಆಧಾರವಾಗಿದೆ. ಆದ್ರಿಂದ ಕಥಂಚಿತ್ ಪ್ರಸಿದ್ಧಿ ಅಂತನ್ನೋದು ವ್ಯರ್ಥ, ಅದು ಉಪಯೋಗ ಇಲ್ಲ. ಅದು ಪ್ರಮಾಣದಿಂದ ಪ್ರಾಪ್ತಿಯೇ ಮುಖ್ಯ. ಪ್ರಮಾಣದಿಂದ ಪ್ರಸ್ತುತ ಆಗಬೇಕು. ಪ್ರಮಾಣದಿಂದ ಪ್ರಸ್ತುತ ಆದರೆ ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ದ್ವಾಸುಪರ್ಣ ಅನ್ನೋ ವೇದವಾಕ್ಯ ಜೀವನನ್ನು ತಿಳಿಸಿತು, ಈಶ್ವರನನ್ನು ತಿಳಿಸಿತು. ನಮಗೆ ಅಷ್ಟು ತಿಳಿಸಿದ ಮೇಲೆ ಅವರಿಬ್ಬರ ನಡುವಿನ ಭೇದವನ್ನು ತಿಳಿಸಿತು. ಅದನ್ನ ಈ ಬೇರೆ ಯಾವುದಾದ್ರೂ ವೇದವಾಕ್ಯ ಅನುವಾದ ಮಾಡೋದು ಹೇಗೆ, ಅಥವಾ ತತ್ವಮಸಿ ಅನ್ನೋದು ಅದನ್ನು ಖಂಡನೆ ಮಾಡೋದಾದ್ರೂ ಹೇಗೆ? ಅದರಿಂದ ಇದ್ಯಾವುದೂ ಸರಿಯಲ್ಲ, ನಿಮ್ಮ ವಿಚಾರ ಸರಣಿ ಸರಿಯಲ್ಲ. ಇದೆಲ್ಲವನ್ನು ನೀವೇನು ಆರ್ಗ್ಯೂ ಮಾಡ್ತೀರಿ ಅದನ್ನ ಭೇದದ ಪರವಾಗಿ ಕೂಡ ನಾವು ಮಾಡ್ಕೊಳ್ಬಹುದು ಅಂತ ಅಭಿಪ್ರಾಯ. ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ತತ್ವಮಸಿ ಅಂತ ಬಂದಿದೆ, ಅಥರ್ವಣ ಉಪನಿಷತ್ತಿನಲ್ಲಿ ದ್ವಾಸುಪರ್ಣ ಅಂತ ಬಂದಿದೆ. ದ್ವಾಸುಪರ್ಣ ಅನ್ನೋದು ಭೇದವನ್ನು ಹೇಳ್ತಾ ಇದೆ, ತತ್ವಮಸಿ ಅನ್ನೋದು ಅಭೇದವನ್ನು ಹೇಳ್ತಿದೆ. ಹೀಗೆ ಒಂದು ಹೇಳಿದ್ದನ್ನು ಮತ್ತೊಂದು ನಿರಾಕರಣೆ ಮಾಡ್ತಿದೆ ಅಂತ ಈ ತರ ಮಾತಾಡೋದಿದೆಯಲ್ಲ, ವಸ್ತುತಃ ನನ್ನ ಮನನದ ದೃಷ್ಟಿಯಿಂದ ಇದು ಈ ತರ ಅನುಪಯುಕ್ತ. ನಾನೇನು ಹೊಸದಾಗಿ ಕಂಡುಕೊಂಡಿದ್ದೇನೆ ಅಂತಲ್ಲ, ಶಾಸ್ತ್ರದಲ್ಲಿ ಅದನ್ನ ಆಚಾರ್ಯ ಹೇಳೇ ಇದ್ದಾರೆ. ವಸ್ತುತಃ ತತ್ವಮಸಿ ಅನ್ನೋದು ಹಾಗೆ ದ್ವಾಸುಪರ್ಣ ಅನ್ನೋದು ಎರಡೂ ಕೂಡ ಪೂರಕವಾಗಿವೆ. ದ್ವಾಸುಪರ್ಣ ಅನ್ನೋದು ಭೇದವನ್ನು ಹೇಳ್ತದೆ, ತತ್ವಮಸಿ ಅನ್ನೋದು ಆ ಜೀವ ಮತ್ತು ಈಶ್ವರ ನಡುವಿನ ಸಾದೃಶ್ಯವನ್ನು ಹೇಳ್ತಾ ಇದೆ, ಅದು ಅಭೇದವನ್ನು ಹೇಳ್ತಾನೆ ಇಲ್ಲ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಅಲ್ಲಿ ತಂದೆ ಮಗನಿಗೆ ಹೇಳ್ತಾರಲ್ಲ, ತತ್ವಮಸಿ ಅಂತಂದ್ರೆ ಅತತ್ವಮಸಿ ಅಂತನೂ ಪದಚ್ಛೇದ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀನು ಬ್ರಹ್ಮನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಒಂದ್ ವೇಳೆ ತತ್ವಮಸಿ ಅಂತ ಇಟ್ಕೊಂಡ್ರು ಕೂಡ ಅದನ್ನ ಸಾದೃಶ್ಯ ಅನ್ನೋ ಅರ್ಥದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅದು ಅಭೇದವನ್ನು ಅದು ಹೇಳ್ತಾನೆ ಇಲ್ಲ. ಈ ಯಾವುದೋ ಒಂದು ಶ್ರುತಿ ಒಂದು ಸಂಗತಿಯನ್ನು ಹೇಳ್ತದೆ, ಮತ್ತೊಂದು ಶ್ರುತಿ ಅದನ್ನು ನಿರಾಕರಣೆ ಮಾಡ್ತಿದೆ ಅಂತ ಹೀಗೆ ಅದನ್ನು ಪ್ರತ್ಯೇಕವಾಗಿ ನೋಡುವ ಒಂದು ದೃಷ್ಟಿಕೋನವೇ ಸರಿಯಲ್ಲ. ನಾನು ಅದನ್ನೇ ಹೇಳಿದ್ದು, ಒಂದು ನ್ಯೂಸ್ ಪೇಪರ್ ಅಲ್ಲ ಅದ. ನ್ಯೂಸ್ ಪೇಪರ್ನಲ್ಲಿ ಒಬ್ರು ರಾಜಕಾರಣಿ ಹೀಗೆ ಹೇಳಿದ್ರು, ಅದನ್ನು ಮತ್ತೊಬ್ರು ನಿರಾಕರಣೆ ಮಾಡಿದ್ರು ಅಂತ ಇರ್ತದೆ. ಆ ನ್ಯೂಸ್ ಪೇಪರ್ನವರಿಗೆ ಏನೂ ತಾತ್ಪರ್ಯವೂ ಇರೋದಿಲ್ಲ. ಅವರಿಗೆ ಅವ್ರು ಹೇಳಿದ್ನು ಇವ್ರು ಹೇಳಿದ್ನು ಕೋಟ್ ಮಾಡುವ ಕೆಲಸ ಅಷ್ಟೇ ಇರ್ತದೆ. ಶ್ರುತಿ ಹಾಗಲ್ಲ, ಶ್ರುತಿಯಲ್ಲಿ ಏಕತಾತ್ಪರ್ಯ ಇರ್ತದೆ. ಅದನ್ನ ಏಕತಾತ್ಪರ್ಯವನ್ನ ಕಡೆಗಣಿಸಿ ಇವರೊಂದು ಹೀಗೆ ಹೇಳ್ತಾರೆ ಅವರೊಂದು ಹಾಗೆ ಹೇಳ್ತಾರೆ ಅಂತ ಅನ್ನೋದು ಯಾವ ದೃಷ್ಟಿಯಿಂದ ಸರಿಯಲ್ಲ. ಅದೆಲ್ಲ ಕಡೆ
ಒಂದು ಅಭೇದವನ್ನೇ ಹೇಳಬೇಕು, ಒಂದು ಅಭೇದವನ್ನೇ ಹೇಳಬೇಕು. ಭೇದವನ್ನೇ ಹೇಳ್ತೀನಿ ಅಂತ ನಾವು ಅದನ್ನು ಪ್ರತಿಪಾದನೆ ಮಾಡಿದ್ದೇವೆ. ತತ್ವಮಸಿ ಅಂತ ಅನ್ನೋದು ಸಾದೃಶ್ಯವನ್ನು ತಿಳಿಸ್ತಾ ಇದೆ, ಹೊರತದು ಅಭೇದವನ್ನ ಹೇಳೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಪ್ರತ್ಯಕ್ಷ ಅಂತ ಅನ್ನೋದು ನಮಗೆ ಉಳಿದ ಜೀವರಿಂದ ಹಾಗೆ ಪರಮಾತ್ಮನಿಂದ ಭೇದವನ್ನು ತಿಳಿಸ್ತಾ ಇದೆ. ಇತರ ಜೀವ ಮತ್ತು ಪರಮಾತ್ಮರಿಂದ ಅಂದ್ರೆ ಅವರನ್ನು ಪ್ರತಿಯೋಗಿನಾಗಿ ಮಾಡಿಕೊಂಡು ನಮ್ಮನ್ನು ಅನುಯೋಗಿಯಾಗಿ ಮಾಡಿಕೊಂಡು ಅದು ಭೇದವನ್ನು ತಿಳಿಸ್ತಾ ಇದೆ. ಹೀಗೆ ನಮ್ಮ ಪ್ರತ್ಯಕ್ಷ ಅಂತಂದು ಸ್ಫುಟವಾಗಿ ಭೇದವನ್ನು ತಿಳಿಸ್ತಿರೋದ್ರಿಂದ ನಮ್ಮ ಪ್ರತ್ಯಕ್ಷ ಅಂತಂದು ಬಹಳ ಪ್ರಬಲವಾದ್ರಿಂದ ಇಂಥ ಪ್ರತ್ಯಕ್ಷದ ವಿರೋಧ ಇರುವಂತಹ ಯಾವ ವೇದವಾಕ್ಯವೂ ಕೂಡ ಅದು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಇದನ್ನೆಲ್ಲ ಬೇಕಾಷ್ಟು ಹೇಳಿದ್ದಾರೆ. ಈಗ ಯಜಮಾನ ಪ್ರಸ್ತರ ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ಅಂದ್ರೆ ಈ ಒಂದು ಯಜ್ಞ ನಡೆದಾಗ ಆ ಯಜಮಾನ ಕೂತಿರ್ತಾನೆ, ಯಜಮಾನತೆ ಅವರು ಅಲ್ಲಿಂದ ಎದ್ದು ಹೋಗೋ ಪ್ರಸಂಗ ಬರ್ತದೆ, ಏನೋ ಒಂದು ಪ್ರಸಂಗ ಬಂದಾಗ. ಆಗ ಯಜಮಾನ ಸ್ಥಾನದಲ್ಲಿ ಒಂದು ದರ್ಬೆ ಇಟ್ಟಿರ್ತಾರೆ. ದರ್ಬೆ ಅಂದ್ರೆ ಉದ್ದವಾದ ದರ್ಬೆ ಇಟ್ಟಿರ್ಬೋದು, ಅಥವಾ ಶ್ರಾದ್ದದಲ್ಲಿ ಬ್ರಾಹ್ಮಣ ಸ್ಥಾನದಲ್ಲಿ ಪವಿತ್ರ ಇಟ್ಟಿರ್ತಾರೆ. ಆ ಬ್ರಾಹ್ಮಣರಿಗೆ ತೀರ್ಥ ಕೊಡ್ರಿ ಅಂತಾರೆ. ಶ್ರಾದ್ದ ಮಾಡುವಾಗ ಇದನ್ನೆಲ್ಲ ನೋಡಿರ್ತೀವಿ ನಾವು, ನೀವೆಲ್ಲ ನೋಡೇ ಇರ್ತೀವಿ. ಅಲ್ಲಿ ಎಲ್ಲಿದ್ದಾರೆ ಬ್ರಾಹ್ಮಣರು? ನೀವು ಕೊಡೋದು ತೀರ್ಥ ಕೊಡೋದು ದರ್ಬೆಗೇನೆ, ಅದಕ್ಕೇನೆ ಜನಿವಾರ, ಅದಕ್ಕೆ ದಕ್ಷಿಣೆ, ಅದಕ್ಕೆ ಯಜ್ಞೋಪವೀತ ಎಲ್ಲ ಕೊಡೋದು, ಊಟ ಬಡಿಸೋದು ಅದಕ್ಕೇನೆ, ಕೊನೆಗೆ ಆಪೋಷಣ ಉತ್ತರಾಪೋಷಣ ಎಲ್ಲ ಕೊಡೋದು ಅದಕ್ಕೇನೆ. ಹಾಗಾದ್ರೆ ಈಗ ತತ್ವಮಸಿ ಅಂತ ಹೇಳಿದ್ದಾರೆ. ತತ್ ಅಂದ್ರೆ ಪರಮಾತ್ಮ, ತ್ವಮ್ ಅಂದ್ರೆ ನೀನು. ಅಲ್ಲಿ ಯಥಾವತ್ತಾಗಿ ಅದನ್ನು ಹಾಗೇ ಸ್ವೀಕಾರ ಮಾಡಿ ತತ್ವಮಸಿ ಅಂದ್ರೆ ಜೀವ ಬ್ರಹ್ಮರು ಇಬ್ಬರು ಅಭಿನ್ನರು ಅಂತ ನೀವು ಅದಕ್ಕೆ ದೃಢವಾಗಿ ಶಾಸ್ತ್ರ ಹೇಳಿರುವುದಂತ ಅಂಟ್ಕೋತೀರಿ ಅಂತ ಆದ್ರೆ ದರ್ಬೆ ಮುಷ್ಟಿಯೇ ಬ್ರಾಹ್ಮಣ ಅಂತ ಅಭೇದವನ್ನೇ ಯಾಕೆ ಹೇಳಬಾರ್ದು? ಹಾಗೆ ನೀವು ಯಾರು ಹೇಳಿಕ್ ತಯಾರಿದ್ದೀರಾ? ಹಾಗೆ ಸಿಂಹೋ ವೀರ, ಈ ರಾಜ ಸಿಂಹ ಅಂತ ಹೇಳ್ತಾರೆ. ಸಿಂಹೋ ಮಾಣವಕಃ, ನಿರ್ಮಾಣವಕಃ ಅಂತಾರೆ. ಈ ಹುಡುಗ ಬೆಂಕಿ ಅಂತ ಹೇಳ್ತಾರೆ, ಆ ಹೆಣ್ಣು ಬೆಂಕಿ ಅಂತಂತಾರೆ. ಸರಿ, ಇಲ್ಲೆಲ್ಲ ಬೆಂಕಿ ಅಂತನೂ ವ್ಯವಹಾರ ನಾವು ಹೀಗೆ ಪ್ರಯೋಗ ಮಾಡ್ತೀವಲ್ಲ, ಈ ಎಲ್ಲ ಮಾತುಗಳಿಗೆ ಲೌಕಿಕ ಮಾತುಗಳಲ್ಲಿ ಏನ್ ಅರ್ಥ ಮಾಡ್ತೀರಿ? ಬೆಂಕಿಯಂತೆ ಹುಡುಗಿ, ಆಮೇಲೆ ಸಿಂಹದಂತೆ ವೀರ ಅಂತ ಅರ್ಥ ಮಾಡ್ತಿರೋ ಇಲ್ಲ? ಅದೆಲ್ಲ ಭಾಷೆಯಲ್ಲೂ ಕಂಡೇ ಇದೆಯಲ್ಲ, ಸಾದೃಶ್ಯ ಅನ್ನೋ ಅರ್ಥ ಇದ್ದೇ ಇದೆಯಲ್ಲ. ಮತ್ತೆ ಹಾಗಿರುವಾಗ ಈ ವೇದದಲ್ಲಿ ಅದಕ್ಕೆ ಸಾದೃಶ್ಯ ಅನ್ನೋ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಯಾಕೆ ಮಾಡಬೇಕು? ವಸ್ತುತಃ ಸಾದೃಶ್ಯ ಮಾತ್ರ ಅಲ್ಲ, ಸಾದೃಶ್ಯ, ಅಭೇಯ ಮತ್ತು ಅಧೀನತೆ ಇತ್ಯಾದಿ ಅನೇಕ ಕಾರಣಗಳನ್ನ ಆಚಾರ್ಯ ಹೇಳ್ತಾರೆ. ಮತ್ತೆ ಭಗವಂತನನ್ನೇ ಪ್ರಧಾನ ಅಂತ ಪರಿಗಣಿಸಿ ಉಳಿದುದನ್ನು ಅಪ್ರಧಾನ ಆದ್ರಿಂದ ಅದನ್ನ ಬಿಟ್ಟಿದ್ದೀವಿ ಅಂತ ತಾತ್ಪರ್ಯ ಇರ್ತದೆ. ಹೀಗೆಲ್ಲ ಅಭೇದ ವಾಕ್ಯಗಳನ್ನು ಹೊಂದಿಸ್ಲಿಕ್ಕೆ ಲೋಕದಲ್ಲಿ ಹೇಗೆ ಅನೇಕ ಮಾರ್ಗ ಇವೆಯೋ ಲೌಕಿಕ ಆಡು ಮಾತುಗಳಲ್ಲಿ, ಹಾಗೆ ವೇದಗಳಲ್ಲಿ ಕೂಡ ಅದೆಲ್ಲ ಸಾಧ್ಯ ಇದ್ದೇ ಇದೆ. ಹಾಗಿರುವಾಗ ಅದನ್ನ ನಾವು ಆ ಅಭೇದದ ಮಾತುಗಳಿಗೆ ಹಾಗೆ ಅಂಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಏನು ಅರ್ಥವೂ ಇಲ್ಲ. ಪ್ರತ್ಯಕ್ಷ ಅಂತನೂ ಬಹಳ ಪ್ರಬಲವಾದದ್ದು. ಆ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಯಾವ ಸಂಗತಿಯನ್ನು ನಾವು ಒಪ್ಪಬೇಕಾಗಿಲ್ಲ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅನ್ನೋ ಮಾತು ಹೇಳೋದು ಅದನ್ನೇ. ಸ್ವಯಂ ಪ್ರಜ್ಞಾ ಯಾರಿಗಿಲ್ಲ, ಅಂತರಂಗದ ಪ್ರಜ್ಞೆ, ಅಂತರಂಗದ ಎಚ್ಚರ ಯಾರಿಗಿಲ್ಲ, ಅವನಿಗೆ ಶಾಸ್ತ್ರದಿಂದ ಏನು ಉಪಯೋಗ? ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಏನು ಉಪಯೋಗ? ಶಾಸ್ತ್ರ ಅನ್ನೋದು ಕೇವಲ ಕನ್ನಡಿ ಇದ್ದಂತೆ, ಅದು ಒಂದು ಅಥವಾ ಕನ್ನಡಕ ಇದ್ದಂತೆ. ನಮಗೆ ಸ್ವಂತ ಎಚ್ಚರ ಇಲ್ಲದೆ ಹೋದ್ರೆ ಅದು ಯಾವ ಪ್ರಮಾಣ, ಅದರಿಂದ ಏನೂ ಉಪಯೋಗವಿಲ್ಲ. ಶಾಸ್ತ್ರಕ್ಕೆ ಹೀಗೆ ಅರ್ಥ ಮಾಡಬೇಕು. ಪ್ರತ್ಯಕ್ಷ ಅಂತ ಅಷ್ಟು ಪ್ರಬಲ. ಆದ್ರಿಂದ ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂತೂ ಉತ್ತರಂ ಮತಂ ಅಂತ ಆಚಾರ್ಯರು ಒಂದ್ ಕಡೆ ಮುಂದೆ ಹೇಳ್ತಾರೆ. ಶಾಸ್ತ್ರಾರ್ಥವನ್ನು ಮತ್ತೆ ನಮ್ಮ ಪ್ರತ್ಯಕ್ಷವನ್ನು ಹದವಾದ ಒಂದು ಬೆರಕೆ ಮಾಡಿಕೊಂಡಾಗಲೇ ನಮಗದರಿಂದ ಸ್ವಚ್ಛವಾದ ಜ್ಞಾನ ಬರೋದು ಸಾಧ್ಯ. ಅದೇ ಉತ್ತಮವಾದ ಪ್ರಮಾಣ ಆಗೋದು ಸಾಧ್ಯ. ಅದರಿಂದ ಇಂಥ ಯಾವ ಮಾತುಗಳನ್ನು ಕೂಡ ಅದು ಅಭೇದವನ್ನು ಎಷ್ಟು ಹೇಳಿದ್ರು ಅಂತ ಶಾಸ್ತ್ರ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದಕ್ಕೆ ಅರ್ಥಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರತ್ಯಕ್ಷಕ್ಕಾದ್ರೆ ಅರ್ಥಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾತ್ರ ಅದು. ಇಂಗ್ಲಿಷ್ ಇರಲಿ, ಕನ್ನಡ ಇರಲಿ, ಸಂಸ್ಕೃತ ಇರಲಿ, ಉರ್ದು ಇರಲಿ, ಯಾವುದಾದ್ರೂ ಇರಲಿ, ಅವು ಅನೇಕ ಅರ್ಥಗಳಿಗೆ ತೆರೆಯುವಂತನೇ ಇರ್ತವೆ. ಜಗತ್ತಿನಲ್ಲಿ ಕಾನೂನು ಕೂಡ ಹಾಗೇನೆ. ಕಾನೂನು, ಆಡು ಮಾತು, ಧರ್ಮಶಾಸ್ತ್ರ ಎಲ್ಲವೂ ಹಾಗೇನೆ. ಅನೇಕ ಅರ್ಥಗಳಿಗೆ ಅವಕಾಶ ಕೊಡುವಂತನೇ ಎಲ್ಲ ಶಾಸ್ತ್ರಗಳು ಇರ್ತವೆ. ಇಸ್ಲಾಂ ಧರ್ಮದಲ್ಲೂ ಅಂತ ಮಾತುಗಳಿದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ, ವೇದದಲ್ಲೂ ಪುರಾಣದಲ್ಲಂತೂ ಹೇರಳವಾಗಿ ಇದ್ದೇ ಇದೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.